ಮಾಡದ ತಪ್ಪಿಗೆ ಹಾರಿ ಹೋಯಿತು ಲೈನ್ ಮ್ಯಾನ್ನ ಪ್ರಾಣ ಪಕ್ಷಿ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ವಿದ್ಯುತ್ ಪರಿವರ್ತಕ ರಿಪೇರಿ ವೇಳೆ ಅವಘಡ, ವಿದ್ಯುತ್ ಪ್ರವಹಿಸಿ ಲೈನ್ ಮ್ಯಾನ್ ದಾರುಣ ಸಾವು. ವಿದ್ಯುತ್ ಪರಿವರ್ತಕ ರಿಪೇರಿ ವೇಳೆ ವಿದ್ಯುತ್ ಅವಘಡ ಸಂಭವಿಸಿ ಲೈನ್ ಮ್ಯಾನ್ ಓರ್ವ ಸಾವನ್ನಪ್ಪಿರುವ ದಾರುಣ ಘಟನೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಸುಭಾಸ ಬಳವಾಡ 31 ವರ್ಷದ ಮೃತ ದುರ್ದೈವಿಯಾಗಿದ್ದು, ಸತ್ತಿ ಗ್ರಾಮದ ಹೊರವಲಯದಲ್ಲಿ ವಿದ್ಯುತ್ ಪರಿವರ್ತಕ ರಿಪೇರಿ ಮಾಡುವ ವೇಳೆ ಹಠಾತ್ ವಿದ್ಯುತ್ ಪ್ರವಹಿಸಿದ ಪರಿಣಾಮ ವಿದ್ಯುತ್ ತಗುಲಿದ್ದು ಸ್ಥಳೀಯ ರೈತರಿಂದ ರಕ್ಷಣೆ ಕಾರ್ಯ ನಡೆದಿದ್ದು ಆತನನ್ನ ಅಥಣಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಫಲಿಸದೆ ಸುಭಾಸ್ ಕೊನೆ ಉಸಿರೆಳೆದಿದ್ದು, ಏನೂ ಮಾಡದ ತಪ್ಪಿಗೆ ಲೈನ್ ಮ್ಯಾನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ನಂದೇಶ್ವರ ಮೂಲದ ಮೃತ ಸುಭಾಸ ಬಳವಾಡ ಕಳೆದ 9 ವರ್ಷಗಳಿಂದ ಅಥಣಿ ಹೆಸ್ಕಾಂನಲ್ಲಿ ಲೈನ್ ಮ್ಯಾನ್ ಆಗಿ ಸೇವೆಯನ್ನ ಸಲ್ಲಿಸುತ್ತಿದ್ದ. ಮೃತನಿಗೆ ಮಡದಿ 2 ಮುದ್ದಾದ ಮಕ್ಕಳಿದ್ದು, ಸುಭಾಸನನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದೆ. ಘಟನೆ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಭಾಸ ಸದಾಶಿವ ಬಳವಾಡ ಅಂತ ಹೇಳ್ರಿ, ನಂದೇಶ್ವರ ಖುದ್ದ. ವಯಸ್ಸು ಅವ್ರಿಗೆ 31 ವಯಸ್ಸು. ಅವ್ರು ಇರೋದು ಖುದ್ 0.0. ಹಾಂ, ಮದುವೆ ಆಗೈತೇನ್ರಿ? ಹಾಂ, ಮದುವೆ ಆಗೈತ್ರಿ. 2 ಮಕ್ಳು ಅದಾವು. ಅವ್ರ ತಾಯಿ ತಂದೆ ಅದಾರು. ಅವ್ರು 7 ತಿಂಗಳ ಕೂಸು, ಒಂದು 2 ವರ್ಷದ ಕೂಸು, 1 ವರ್ಷ ಮ್ಯಾಗ ಒಂದು ಕೂಸು ಐತ್ರಿ, ಒಂದು 7 ತಿಂಗಳ ಕೂಸು ಐತಿ. ಪಾಪ ಈ ದುರ್ಘಟನೆ ಆಗಬಾರ್ದಾಗಿತ್ತು. ಅದಕ್ಕೆ ಸ್ವಲ್ಪ ತಮ್ಮ ಮೂಲಕ ಎಲ್ಲ ಮೇಲಿನ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ಅದ್ರ ಬಗ್ಗೆ ಎನ್ಕ್ವೈರಿ ಆಗಲಿ ಅಂತ ನಾನು ತಮ್ಮ ಮೂಲಕ ವಿನಂತಿ ಮಾಡಿಕೊಡ್ತೀನಿ. ನಿಮ್ಮ ಹೆಸರು ಹೇಳಿ. ಅಪ್ಪು ಸೈದಾಪುರ ಅಂತ, ನಾವು ಅವರ ಚಿಕ್ಕಪ್ಪ ಮಾತಾಡೋದು. ಏನಿದು ದೇವನೇ ವಿಧಿಯಾಟವೇ, ಏನಿದು ದೇವ. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.